ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಂತಹ ಸೈಟ್ ಫೈಟ್ನ ಹಾದಿ ಈಗ ಕಾನೂನಿನ ಸಂಘರ್ಷಕ್ಕೆ ತಿರುಗಿದೆ. ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿಯೇ ಅತಿದೊಡ್ಡ ಕಾನೂನು ಸಂಕಷ್ಟ ಎದುರಾಗಿದೆ. ಇದೇ ವಿಚಾರಕ್ಕೆ ಒಂದು ಕಡೆ ಕಾನೂನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಲಿಕ್ಕೆ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದ ಹಲವು ಕಡೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಸಿಟ್ಟನ್ನು ಹೊರಹಾಕುವ ಮೂಲಕ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನ ಪ್ರತಿಭಟನೆ ಹೇಗಿತ್ತು ಇವತ್ತು ರಾಜ್ಯದಲ್ಲಿ? ಬನ್ನಿ ನೋಡ್ಕೊಂಡು ಬರೋಣ. ತೀವ್ರಗೊಂಡ ಪ್ರಾಸಿಕ್ಯೂಷನ್ ಸಂಘರ್ಷ, ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಕಿಚ್ಚು. ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಿರೋದು ಕಾಂಗ್ರೆಸ್ ಪಾಳೆಯದಲ್ಲಿ ತಲ್ಲಣ ಮೂಡಿಸಿದೆ. ಗವರ್ನರ್ ನಡೆ ಕೈ ಕಾರ್ಯಕರ್ತರನ್ನ ಕಿಚ್ಚೆಬ್ಬಿಸುವಂತೆ ಮಾಡಿದೆ. ಥಾವರ್ಚಂದ್ ಗೆಹ್ಲೋಟ್ ನಿರ್ಧಾರದ ವಿರುದ್ಧ ಇವತ್ತು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ತಗಡೂರಿನಲ್ಲಿ ಕಾರ್ಯಕರ್ತರು ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬಳಿದು ಸಿಟ್ಟು ಹೊರಹಾಕಿದ್ದಾರೆ. ಮೈಸೂರಿನ ಎಪಿಎಂಸಿ ವೃತ್ತದಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ವಾಹನಗಳಿಗೆ ಅಡ್ಡಮಲಗಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಪಾಲರ ಫೋಟೋಗಳನ್ನು ಕಾಲಿನಿಂದ ತುಳಿದು ಬೆಂಕಿ ಹಚ್ಚಿದ್ದಾರೆ. ನಾಳೆ ಮೈಸೂರು ಬಂದ್ಗೆ ಅಹಿಂದ ಹಾಗೂ ಕುರುಬರ ಸಂಘ ಕರೆ ಕೊಟ್ಟಿದೆ. ಆದರೆ ಬಂದ್ ವಿಚಾರದಲ್ಲಿ ಗೊಂದಲ ಮೂಡಿದ್ದು ಬಂದ್ ಬಗ್ಗೆ ನಿರ್ಧಾರ ಆಗಿಲ್ಲ ಅಂತಿದ್ದಾರೆ ಸ್ಥಳೀಯ ಕೈ ನಾಯಕರು. ಇತ್ತ ಮಂಡ್ಯದಲ್ಲೂ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ಗೋಬ್ಯಾಕ್ ರಾಜ್ಯಪಾಲ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ರಾಜ್ಯಪಾಲರ ವಿರುದ್ಧ ಏಕವಚನ ಬಳಸಿ ಕಿಡಿಕಾರಿದ್ದಾರೆ. ಅವನರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ 24 ಗಂಟೆ ಒಳಗೆ, ನೀನು ರಾಜ್ಯಪಾಲರು ಆಗೋದಕ್ಕೆ ನಾಲಾಯಕ ರಾಜ್ಯಪಾಲ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ. ಇತ್ತ ಬೆಂಗಳೂರಿನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ವಿಜಯನಗರ, ಗೋವಿಂದರಾಜನಗರ ಕಾರ್ಯಕರ್ತರು ಜಿಟಿ ಮಾಲ್ ಮುಂಭಾಗದ ರಸ್ತೆಯಲ್ಲಿ ಪ್ರೊಟೆಸ್ಟ್ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದರು. ಇನ್ನು ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ರಾಜಭವನ, ಬಿಜೆಪಿ ಶಾಸಕರು, ಸಚಿವರ ಮನೆಗಳಿಗೆ ನಾಳೆ ಮುತ್ತಿಗೆ ಹಾಕ್ತೀವಿ ಅಂತ ಕಾರ್ಯಕರ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆ ಹೋಗಿ ಮುತ್ತಿಗೆ ಹಾಕ್ತಾ ಇದ್ದೀವಿ. ಬಿಜೆಪಿ ಶಾಸಕರು, ಎಂಎಲ್ಎಗಳ ಮನೆ ಮುತ್ತಿಗೆ, ಬಿಜೆಪಿ ಶಾಸಕರು, ಬಿಜೆಪಿ ಸಚಿವರ ಮನೆ ಮುತ್ತಿಗೆ, ರಾಜ್ಯಪಾಲರು ಬಿಜೆಪಿ ಅಣತಿ ಅಂತ ಕೆಲಸ ಮಾಡ್ತಾವ್ರೆ. ಆದ್ರಿಂದ ನಾಳೆ ರಾಜ್ಯಪಾಲರ ಮನೆ ಮುತ್ತಿಗೆ. ಕೋಲಾರ, ಹಾಸನ, ಹಾವೇರಿ, ಶಿವಮೊಗ್ಗದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಜೋರಾಗಿತ್ತು. ಸರ್ಕಾರವನ್ನು ಅಸ್ಥಿರಗೊಳಿಸುವುದೇ ಅವರ ಉದ್ದೇಶ. ಬಿಜೆಪಿ ರಾಜ್ಯ ಕಚೇರಿ ಮಲ್ಲೇಶ್ವರಂನಲ್ಲಿ ಇಲ್ಲ, ರಾಜಭವನಕ್ಕೆ ಶಿಫ್ಟ್ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈ ಐಟಿ, ಇಡಿ, ಸಿಬಿಐ, ಗವರ್ನರು ಅವರಿಗೆಲ್ಲ ಜಗ್ಗದಿಲ್ಲ ನಿಮ್ಮ ಹತ್ರ. ಅವರೆಲ್ಲರೂ ಇದ್ರೆ ನಮ್ಮ ಹತ್ರ ಇರೋದು ಸಂವಿಧಾನ. ಆದ್ರಿಂದ ಇವೆಲ್ಲ ಹೆದರೋದು ಬೆದರೋದು ಅವೆಲ್ಲ ನಮಗೆ ನಿಲ್ಲಿಸಿ, ಏನಿದ್ರು ಕಾನೂನಾತ್ಮಕವಾಗಿ ಮಾತಾಡಿದ್ರೆ ನಾವು ಮಾತನಾಡಕ್ಕೆ ತಯಾರಿದ್ದೇವೆ. ಮತ್ತೊಮ್ಮೆ ತಮ್ಮ ಮುಖಾಂತರ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗೋದು ಬೇಡ, ಕೇಸರೀಕರಣ ಆಗೋದು ಬೇಡ, ತಾವು ಮೋದಿ ಮತ್ತು ಶಾ ಅವರ ಕೈಗೊಂಬೆ ಆಗೋದು ಬೇಡ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ. ನಾಳೆ ಕಾಂಗ್ರೆಸ್ ಬಿಜೆಪಿ ಪ್ರೊಟೆಸ್ಟ್ ಡೇ. ಬಿಜೆಪಿಯಿಂದಲೂ ಪ್ರತಿಭಟನೆಗೆ ಕರೆ. ಪ್ರಾಸಿಕ್ಯೂಷನ್ ಫೈಟ್ ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಒಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿದ್ದರೆ, ಮತ್ತೊಂದು ಕಡೆ ಬಿಜೆಪಿ ಕೂಡ ನಾಳೆ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸುವುದಾಗಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ರಾಜ್ಯಪಾಲರ ಆದೇಶ ಜಾರಿಗೆ ಬರೋದಕ್ಕೋಸ್ಕರವಾಗಿ ಅದನ್ನು ಆಗ್ರಹಿಸಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ವಿಧಾನಸಭೆಯ ಎಲ್ಲ ನಮ್ಮ ಬಿಜೆಪಿಯ ಶಾಸಕರು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಾಳೆ 11ವರೆಗೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಎಲ್ಲ ನಮ್ಮ MLAಗಳು, MLCಗಳು, MP ಗಳು ನಾವು ರಾಜೀನಾಮೆಯನ್ನು ಕೊಡಿ, ಸಿದ್ದರಾಮಯ್ಯನವರೇ ರಾಜೀನಾಮೆಯನ್ನು ಕೊಡಿ, ನೀವು ತಪ್ಪು ಮಾಡಿದ್ದೀರಾ, ಈಗಾಗಲೇ ಪಾದಯಾತ್ರೆ ಮಾಡಿದ್ದೀರಿ, ವಿಧಾನಸಭೆಯಲ್ಲಿ ಅದನ್ನು ಪ್ರಸ್ತಾವ ಮಾಡುವಂಥ ಪ್ರಯತ್ನ ಮಾಡಿದ್ದೀರಿ, ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ನಾವು ಪ್ರತಿಭಟನೆಯನ್ನು ನಾಳೆ ಹಮ್ಮಿಕೊಂಡಿದ್ದೀರಿ. ಒಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ನ ಕಿಚ್ಚು ಜೋರಾಗಿದ್ದು ನಾಳೆ ಮತ್ತಷ್ಟು ಧಗಧಗಿಸಲಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.